ಮೈಸೂರು ಜಿಲ್ಲೆಯಲ್ಲೂ ನೀರಿಗೆ ಹಾಹಾಕಾರ. ಲಲಿತಾದ್ರಿಪುರ ಬಡಾವಣೆಯ ಮಾರುತಿ ನಗರದಲ್ಲಿ ಪರದಾಟವನ್ನು ಪಡ್ತಾ ಇದ್ದಾರೆ. ಬೋರ್ವೆಲ್ ಕೆಟ್ಟು ನಿಂತ ಹಿನ್ನೆಲೆ ಜನರು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಕುಡಿಯಲು ನೀರಿಲ್ಲದೆ ಜಾನುವಾರುಗಳು ಕೂಡ ಪರದಾಟವನ್ನು ಪಡ್ತಾ ಇದೆ. ಪಿಡಿಒ ರವಿಕುಮಾರ್ ಸೇರಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೋರ್ವೆಲ್ ಸರಿಪಡಿಸುವಂತೆ ಆಗ್ರಹಿಸಿದಂತಹ ಗ್ರಾಮಸ್ಥರು ಇವರು ತಲೆ ಮೇಲೆ ಹತ್ತು ಕುತ್ಕೊಳ್ಬೇಕು, ಅಲ್ಲಿವರೆಗೂ ಕೂಡ ಅವ್ರ ಕೆಲಸವನ್ನೇ ಮಾಡೋದಿಲ್ಲ. ಬೋರ್ವೆಲ್ ಒಂದ್ ಕಡೆ ಕೆಟ್ಟೋಗಿದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ನಮಗೂ ಕುಡಿಯಕ್ಕೆ ನೀರಿಲ್ಲ, ದನಕರುಗಳಿಗೂ ಕುಡಿಯಕ್ಕೆ ನೀರಿಲ್ಲ, ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಪಿಡಿಒ ರವಿಕುಮಾರ್ ಸೇರಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಟ್ಟೋಗಿದೆಯಲ್ಲ ಬೋರ್ವೆಲ್, ಅದನ್ನಾದ್ರೂ ಒಂದು ಪಕ್ಷದಲ್ಲಿ ಸರಿ ಮಾಡಿಕೊಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. 2 ತಿಂಗಳಾಯ್ತು ನೀರು ಬಿಟ್ಟು ನೀರು ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ. ನಾವು ಪರದಾಡ್ತಾ ಇದ್ದೀವಿ ನೀರಿಗೆ. ಬಂದು ನಾವು ಪಂಚಾಯತ್ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ. ಬೋರು ಕೆಟ್ಟೋಗ್ಬಿಟ್ಟಿದೆ, ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ. ಹಗಲು ರಾತ್ರಿ ಬರ್ತೀವಿ ನಾವು. 2 ತಿಂಗಳಾಯ್ತು ನೀರು ಬಿಟ್ಟು ನೀರು ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ. ನಾವು ಪರದಾಡ್ತಾ ಇದ್ದೀವಿ ನೀರಿಗೆ. ಬಂದು ನಾವು ಪಂಚಾಯತ್ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ. ಬೋರು ಕೆಟ್ಟೋಗ್ಬಿಟ್ಟಿದೆ, ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ. ಹಗಲು ರಾತ್ರಿ ಬರ್ತೀವಿ ನಾವು. 2 ತಿಂಗಳಾಯ್ತು ನೀರು ಬಿಟ್ಟು ನೀರು ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ. ನಾವು ಪರದಾಡ್ತಾ ಇದ್ದೀವಿ ನೀರಿಗೆ. ಬಂದು ನಾವು ಪಂಚಾಯತ್ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ.